तेरी उपस्थिति के अलावा मैं सामने नहीं जाऊंगा. ಆವಾಗ ಮೋಶೆ ಹೇಳ್ತಾ ಇದ್ರೆ, ನೀನು ನನ್ನ ಜೊತೆ ಬರ್ದೇ ಇದ್ರೆ ನಾನ್ ಮುಂದೆ ಹೋಗಲ್ಲ. हालेलुया. हालेलुया. प्रभु की सेवकाई करने वाले उसकी उपस्थिति के बिना सामने नहीं जा सकते. ದೇವರ ಸೇವೆ ಮಾಡೋರು ಆತನ ಪ್ರಸನ್ನತೆ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. हालेलुया. हालेलुया. उसकी उपस्थिति सब कुछ कराता है. ಆತನ ಪ್ರಸನ್ನತೆ ಎಲ್ಲವನ್ನು ನಡೆಸುವುದು. अन्य भाषा बोले तो परमेश्वर से बात करने का भाषा है वो. ಅನ್ಯ ಭಾಷೆ ಅಂದ್ರೆ ದೇವರೊಟ್ಟಿಗೆ ಮಾತನಾಡುವಂತ ಒಂದು ಭಾಷೆ ಆಗಿದೆ. हालेलुया. हालेलुया. ना शैतान को समझ में आता, ಅದು ಸೈತಾನಿಗೆ ಅರ್ಥ ಆಗಲ್ಲ, ना तेरे घर वाले को समझ में आता, ನಿಮ್ ಮನೆಯವ್ರಿಗೆ ಅರ್ಥ ಆಗಲ್ಲ, किसी को समझ में नहीं आता. ಯಾರಿಗೂ ಅರ್ಥ ಆಗಲ್ಲ. हम क्या प्रार्थना कर रहे हैं हमको ही समझ में नहीं आता. ನಾವೇನ್ ಪ್ರಾರ್ಥನೆ ಮಾಡ್ತೀವೋ ನಮಗೂ ಅರ್ಥ ಆಗಲ್ಲ. अन्य भाषा बोले तो परमेश्वर आपसे प्रार्थना कराता है. ಅನ್ಯ ಭಾಷೆ ಅಂದ್ರೆ ದೇವರು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡಿಸ್ತಾರೆ. हो सकता है जब अन्य भाषा बोले तो आपकी बाजू वाले के लिए आप प्रार्थना कर रहे होंगे. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವೊಮ್ಮೆ ನೀವು ನಿಮ್ಮ ಪಕ್ಕದ ಮನೆಯವರಿಗೋಸ್ಕರ हो ಪ್ರಾರ್ಥಿಸಬಹುದು. सकता है बैंगलोर के लोगों के लिए प्रार्थना कर रहे होंगे. ಕೆಲವು ಸಮಯ ನೀವು ಬ್ಯಾಂಗ್ಳೂರಲ್ಲಿರೋ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸಬಹುದು. हो सकता है तेरे परिवार में जो विश्वास में नहीं है उनके लिए प्रार्थना कराते होंगे. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ನಂಬಿಕೆ ಇಲ್ಲದಿರುವ ವ್ಯಕ್ತಿಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು. अन्य भाषा का प्रार्थना बोले तो तेरे आत्मा तेरे से प्रार्थना कराता है. ಅನ್ಯ ಭಾಷೆಯ ಪ್ರಾರ್ಥನೆ ಅಂದರೆ ನಿನ್ನ ಆತ್ಮ ನಿನ್ನೊಟ್ಟಿಗೆ ಮಾತನಾಡ್ತಾರೆ. इसलिए खलीसिया घंटों भर अन्य भाषा में प्रार्थना करना. ಆದರೆ ಸಭೆಯವರು ಗಂಟೆಗಳ ಕಾಲ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಬೇಕು.